ಚಿರಾಪರಿಚಿತರು. ಹೌದಿಪ್ಪ ಹೌದು. ಎಷ್ಟೋ ಮಂದಿ ಅವ್ರಿಗೆ ಹಾಡಿಕೆ ಒಳಗೆ ನೋಡಿರ್ತೀರಿ. ಈಗ ಬಹುಶಃ ಕೂನ್ ಹತ್ತಿರ್ಲಾಕಿಲ್ರಿ ಇವರು. ಇಲ್ಲ ಕೂನ್ ಹತ್ತುದಲ್ಲ, ಅವ್ರೇನ್ ಧೋತ್ರ ಉಡವ್ರಲ್ಲ. ಹೌದು. ಆದ್ರೆ ಜುಬ್ಬ ಪೈಜಾದ ಮ್ಯಾಗ ಬರ್ತಾರ. ಹೌದು. ಆದ್ರೆ ಇವತ್ತು ಪ್ಯಾಂಟ್ ಶರ್ಟ್ ಮ್ಯಾಗ ಬಂದಾರ. ಹೌದು, ಜೀನ್ಸ್ ಪ್ಯಾಂಟ್ ಮ್ಯಾಗ ಬಂದಾರ. ಇರ್ಲಿ. ಹೌದು. ಯಾಕಪ್ಪ ಅಂತಂದ್ರೆ ಹೆಂಗಾತಾವ ಮಾತ, ಹೆಂಗ್ರಿಪ್ಪ ಮಂದಿ ಹಂಗನ ಇವತ್ತು ಮಾಸ್ತಾರ್ ಬಂದು ಸನ್ಮಾನ ಮಾಡ್ಯಾನತ್ತಿ ಅವ್ರಿಗೆ ಮ್ಯಾಗ ಒಯ್ಯೋದಿಲ್ಲ. ಇಲ್ರಿಪ್ಪ ಇಲ್ಲ. ನಾ ಹೇಳಿದ್ರೆ ಅವ್ರು ಶಾಣೆ ಆಗಲ್ಲ. ಹೌದು. ಮಾಸ್ತರ್ಗ ಬಹಳ ಶಾಣೆ ಅದಾನ, ಸಿಕ್ಕಾಪಟ್ಟೆ ಮಾತಿನೊಳಗ ಹಂಗ ಹಿಂಗ, ಅದು ನನಗೆ ಗೊತ್ತು ಇಲ್ರಿ. ನಾನು ಮಾತಾಡ ನಂದು ಒಂದೇ ಏನು ಮಾತ, ಏನಿಪ್ಪ ಇಟ್ಟು ಜನ ಎಲ್ಲ ಕೂಡ್ಯಾರ. ಏನೋ ಇದು ಪ್ರಯತ್ನ ಅಲ್ಲ. ಹೌದು ಹೌದು. ಬಂದಾರ. ಹೌದು. ಪ್ರಾರಬ್ಧದ ಬರ್ತಾರ, ಲಗ್ನಕ್ಕೆ ಬರ್ಬೇಕಾಗ್ಯದ, ಬಂದಾರ. ಅವರು ಬರ್ತಾರಿಲ್ಲೋ ನಮ್ಮ ಕನಸು ಮನುಷ್ಯನಾಗ ಗೊತ್ತಿಲ್ಲ. ಹೌದು. ಹೌದಿಲ್ಲ. ಹೌದು. ಅದಕ್ಕೆ ಹೇಳೋದದ, ಏನಿಪ್ಪ ಇಟ್ಟು ಎಲ್ಲಾ ಜನರ ಮುಂದ ಒಂದು ತಮ್ಮೆಲ್ಲರ ಅಪೇಕ್ಷೆ ಮತ್ತು ನಂದೊಂದು ಅಪೇಕ್ಷೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರ ಬಾಯಿಲೆ ಒಂದ್ ಎರಡು ಮಾತಿ ಕೇಳೋದದ, ಮತ್ತೊಂದು ಏನಿಲ್ಲ ಅಷ್ಟೇ. ಹೇಳ್ರಿ ಸರ್. ಅದಕ್ಕೆ ಇವತ್ತು ಯೂಟ್ಯೂಬ್ದಾಗ ಕೇಳಿರಿ ನೋಡ್ರಿ ಹೆಂಗದ. ರೊಕ್ಕ ಕೊಟ್ಟು ಕೇಳೋದಿಲ್ರಿ, ಇವತ್ತು 10ರಾಗ 11 ಅದ. ಹೌದು. 18ರಾಗ ಹೊಂಟೆ ಮರ, 15ರಾಗ ಅದ. ನಾನು ತ್ರೈಲೋಕ್ಯ ಸಂಪದಾಲೇಖೆ ಸಮುಲ್ಲೇಖನ ವಿತ್ಯೆ. ಹೌದು. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಹೌದ್ರಿಪ್ಪ ಹೌದು. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿ ಉಂಟು. ಹೌದಿಪ್ಪ. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದ್ರಿಪ್ಪ ಹೌದು. ಪ್ರಾತಸ್ಮರಣೀಯ ಗುರುಗಳಾದಂಥ ಯಾರಿಪ್ಪ ನನ್ನಪ್ಪ? ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ. ಹೌದಿಪ್ಪ ಹೌದು. ಲಿಂಗಾಯ್ಕೆ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರು ಮನಿಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಪುಣ್ಯಪಾವನ ಕ್ಷೇತ್ರನಾದಂಥ ಯಾವ ಸುವರ್ಣ ಕರ್ನಾಟಕದಲ್ಲಿ ರಾಯಬಾಗ ತಾಲೂಕ ಹೆಸರುವಾಸಿವಾದಂಥದ ಗ್ರಾಮ ಯಾವ್ರಿಪ್ಪ ಇದು? ಮಾವಿನ ಹೊಂಡ ಪುಣ್ಯ ಕ್ಷೇತ್ರದಲ್ಲಿ ಹೌದಾ ಗ್ರಾಮದ ಒಡೆಯನಾದಂಥ ತಂದಿನಾದ ಅಂಶುದ್ಧ ಮುತ್ಯ ಹಾಗೂ ಈ ಕಾರ್ಯಕ್ಕೆ ಕರ್ತನಾದಂಥ ಹೌದು ಪೀರ್ ಸಾಬ್ ಮುತ್ಯನ ಒಂದು ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದಿಸಿ ಇವತ್ತಿನ ದಿವಸ ಹೌದು ತಾವೆಲ್ಲರೂ ತಮ್ಮ ನಾಡದೊಳಗ ಅತಿ ಪ್ರೇಮವಾಗಿ 2 ಖ್ಯಾತ ಕಲಾವಿದರಿಗೆ ಬರಮಾಡಿಕೊಂಡಿರಿ. ಬರಮಾಡಿಕೊಂಡಾರಿಪ್ಪ. ವಿಷಯಗಳನ್ನು ತಾವು ಈಗಾಗಲೇ ಎಲ್ಲ ಏನೇನು ವಿಷಯ ನಡೆದದ ನೀವು ಕೇಳ್ಕೊತ ಕೂತೀರಿ. ಹೌದ್ರಿಪ್ಪ ಹೌದು. ಶಿವಪೂಜೆ ನಡೆದಂಗ ನಡ್ಲಿಗತ್ತದ, ಇದು ಕರಡಿ ಬಿಟ್ಟಂಗ ಆಗತ್ತದ ಇಟ್ಟೆ. ಹೌದು, ಶಿವಪೂಜೆ ಮಾಡಿದಂಗ ಮಾಡ್ಲಾಕತ್ತಾರಿ. ಕರಡಿ ನೀವು ಕರಡಿ ಅಲ್ರಿ. ಯಾಕೆ ಹೇಳತ್ತ ಕೇಳ್ರಿ. ಯಾಕ್ರಿಪ್ಪ? ಭೌತ ಸುಕೃತಾಚಿ ಜೋಡಿ ಮಣುನ ವಿಠಲ ಒಡಿ ತಿಳ್ತಾರ. ಹೌದಪ್ಪ ಹೌದು. ಸುಕೃತದ ಪುಣ್ಯದ ಬಲ ಇತ್ತಂದ್ರೆ ಇಂಥ ಸತ್ಯ ಸಂಘ ಕೈ ಮಾಡಿ ಕರೀತದ. ನಿಮಗ ಹಿಂದಿನ ಜನ್ಮದ ಸುಕೃತದ ಭೋಗ ಇತ್ತಂದ್ರೆ ಮಾತ್ರ ಕೇಳಕ್ಕ ಹೇಳಕ್ಕೆ ಬರ್ತದ. ಬರ್ತದಲ್ರಿಪ್ಪ. ಅದಕ್ಕೆ ಬಂಧುಗಳೇ ಏನ್ರಿಪ್ಪ ಭಾಳೇನು ನಾವು ಮಾತಾಡಂಗಿಲ್ಲ. ಯಾಕಂದ್ರೆ ನಮಕ್ಕಿಂತ ದೊಡ್ಡ ಗಡಿಗಳು ಇವತ್ತು ಈ ವೇದಿಕೆಯಲ್ಲಿ ಬಂದು ಕೂಡುದಾಗ್ಯದ. ಹೌದು ಹೌದು. ಇಸ್ಲಾಮ ಧರ್ಮರ ದೇವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ತಾವೆಲ್ಲರೂ ಕೂಡಿರಿ. ಕುಡಿಯಾರಲ್ರಿಪ್ಪ. ನಿಮಗೆ ಒಂದು ದೃಷ್ಟಾಂತ ಹೇಳೋದದ. ಒಂದು ತಾಯಿಯೇ ಎದಿ ಹಾಲಿನಾಗ ಇದ್ದುದು ತಾಕತ್ತೇನದ. ಹೌದು ಹೌದು. ಲಕ್ಷಿಡ್ರಿ. ಏನ್ರಿಪ್ಪ? ಕರತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ ನಡೆದದ. ಹೌದು, 4 ಯುಗ ಆಗ್ಯಾವ್ರಿಪ್ಪ. 4 ಯುಗದಾಗ ಇದು ಕಲಿಯುಗ ಘರೆ ಕಾಲ ಬಂದದ. ಇಡೀ ಕಲಿಯುಗ ಹುಟ್ಟಿಲಿದು ಕಾಲ ಬಂದದ. ಲಕ್ಷಿಡ್ರಿ ಬಂಧುಗಳೇ. ಹೌದಿಪ್ಪ ಹೌದು. ಕರತಾಯುಗ ಬಂಗಾರ ವರ್ಣದಿತ್ತು, ಸತ್ಯ 4 ಪಾಲಿತ್ತು. ಹೌದಾ? ತ್ರೇತಾಯುಗ ಬೆಳ್ಳಿ ವರ್ಣ 3 ಪಾಲು ಸತ್ಯ, 1 ಪಾಲ ಸುಳ್ಳು ಬತ್ತು. ಹೌದಿಪ್ಪ ಹೌದು. ದ್ವಾಪರ ಯುಗ ತಾಮ್ರ ವರ್ಣ 2 ಪಾಲ ಸತ್ಯ, 2 ಪಾಲ ಸುಳ್ಳ. ಇದು ಕಲಿಯುಗ ಕೆಬ್ಬಣ ವರ್ಣದ 3 ಪಾಲ ಸುಳ್ಳ, 1 ಪಾಲ ಸತ್ಯ ನಡೆದದ. ಹೌದಿಪ್ಪ ಹೌದು. ಯಾಕೆ ಹೇಳೋದದ? ಯಾಕ್ರಿಪ್ಪ? ಸತ್ಯದು ಸುಳ್ಳಿಂದು ಮಾವಿನ ಹೊಂಡ ಊರ ಹೊರಗೆ ಭೇಟಿ ಐತತ್ತ. ಎದ್ರದು? ಸತ್ಯದು ಮತ್ತು ಸುಳ್ಳಿಂದು ಊರು ಹೊರಗೆ ಭೇಟಿ ಐತು. ಸತ್ಯ ಸುಳ್ಳು ಮಾತಾಡ್ತದ, ಸುಳ್ಳು ಸತ್ಯಕ್ಕೆ. ಏನತ್ರಿಪ್ಪ? ಹ್ಯಾಂಗ್ಯಾಂಗ ನಡೆದದ ನಿನ್ನ ಪ್ರಭಾವ ಅಂತೇಳಿ ಕೇಳಿದಾಗ ಎಷ್ಟು ನನಗೆ ಕಾಡು ನಾ ಸತ್ಯನೇ ಮಾತಾಡ್ತ, ನಂದು ಸತ್ಯದೇ ಪ್ರಭಾವದ. ಒಂದು ಕೆಲಸ ಮಾಡೋಣ ಅಂತದು. ಏನತ್ರಿಪ್ಪ?
ಊರು ಹೊರಗೆ ದೊಡ್ಡ ಹೊಳಿ ಅದ. ಹೌದಾ? ಇಬ್ರು ಬತ್ತಲೆ ಮೈ ಮ್ಯಾಗ ಒಂದು ಬಟ್ಟಿ ಇಡೋದಿಲ್ಲ, ಎಲ್ಲ ಕಳಿಯೋದು. ಹೌದು. ಕಳೆದು ಹೊಳಿ ಬೀಳೋದು. ಯಾವ ಹೋಗಿ ಹಚ್ಚಿಕ ಮೊದಲ ದಂಡಿ ಮುಟ್ಟಿ ಹೊಳ್ಳಿ ಬರ್ತಾನ ನೋಡುದು ಅವರಂತೆ ಜಯ ತಿಳ್ತು. ಹೌದು ಹೌದು. ಸತ್ಯ ಸತ್ಯದಲ್ಲಿ ನಡೆದಿತ್ತು ಯಾಕಾಗಲಿತ್ತದು. ಹಾ ಹಾ. ಎರಡೂ ಹೊಳಿ ಬಿದ್ದು ಸತ್ಯ ದೂರ ಹೋಯ್ತ್ರಿ. ಹೌದಪ್ಪ ಹೌದು. ಸುಳ್ಳು ಹಿನ ಅರ್ಧಾನೇ ಅದ, ಸತ್ಯ ಹಚ್ಚಿಕ ದಂಡಿಗೆ ಮುಟ್ಟ್ಯದ. ಹೌದಾ? ಸತ್ಯ ಬರ್ತಿತ್ತು, ಅರ್ಧಕ್ಕೆ ಸುಳ್ಳು ಹೊಳಿ ಬಂದು ಸತ್ಯದ ಅಂಗಿ ಉಟ್ಟು ಮಾವಿನ ಹೊಂಡದಾಗ ಬಂದಾದ. ನಾವ್ ಯಾನ್ ತಿಳ್ಕೊಂಡಿದ್ದೇವು? ಊರಾಗ ಸತ್ಯನೇ ಬಂದದ ತಿಳ್ಕೊಂಡಿದ್ದೇವು. ಹೌದಪ್ಪ ಹೌದು. ಖರೆ ಒಳಗೆ ಏನದ? ಸುಳ್ಳದ. ಅದರಂತೆ ಇದು ಕಲಿಯುಗ ಅದ. ಬರೇ ಸತ್ಯದ ಅಂಗಿ ಹುಟ್ಟಿದೆ ಬಂಧುಗಳೇ, ಒಳಗ ಸುಳ್ಳದ. ಹೌದಪ್ಪ ಹೌದು. ಲಕ್ಷ್ಯ ಇಡ್ರಿ. ಏನ್ರಿಪ್ಪ? ಒಂದು ತಾಯಿಯ ಎದಿ ಹಾಲಿನಾಗ ಇದ್ದುದು ತಾಕತ್ತೇನದ. ಹಾ ಹಾ. ತ್ರೇತಾಯುಗದಾಗ ರಾಮಾವತಾರ ತಿಳಾಗಿ ಹೋಯ್ತು. ಹೌದ್ರಿಪ್ಪ ಹೌದು. ರಾಮ ಲಕ್ಷ್ಮಣ ಸೀತಾದೇವಿ ವನವಾಸಕ್ಕೆ ಹೋದರು. ಹಾ ಹಾ. ಯಾರು? ರಾಮ ಲಕ್ಷ್ಮಣ ಸೀತಾದೇವಿ ವನವಾಸಕ್ಕೆ ಹೋದ ಬಳಿಕ ರಾವಣ ಮಾಯದ ಆಟ ಮಾಡಿ ಸೀತಾದೇವಿಗೆ ಎಲ್ಲಿ ಒಯ್ದ? ಲಂಕಾಪಟ್ಟಣ ಅಶೋಕವನದಾಗ ಒಯ್ದಿಟ್ಟಿದ್ದ ಸೀತಾದೇವಿಗೆ. ಹೌದಪ್ಪ ಹೌದು. ಯಾರಿಗಿಟ್ಟನ? ಸೀತಾದೇವಿಗಿಟ್ಟನ್ರಿಪ್ಪ. ಸೀತಾದೇವಿಗಿಟ್ಟನ. ಹನುಮಂತಗ ಶೋಧ ಮಾಡ್ಲಿಕ್ಕೆ ಹೇಳ್ದ ರಾಮಪ್ರಭು. ಹೌದಪ್ಪ ಹೌದು. ಹನುಮಂತ ಹೋಗಿ ಶೋಧ ಮಾಡಿ ಬಂದ. ನಳ ನೀಳ ಜಾಬುವಂತ ಅಂಗದ ಸುಗ್ರೀವ ವಾನರ ಸೈನ್ಯ ಎಲ್ಲರ ಕೂಡಿದ್ರು. ಹಾ ಹಾ. ಕೂಡಿ ರಾಮ ಲಕ್ಷ್ಮಣ ಹನುಮಂತ ಎಲ್ಲರೂ ಸೇತು ಕಟ್ಟಿ ಹಚ್ಚಿಕ್ ಹೋಗಿ ರಾವಣನ ಜೊತೆ ಯುದ್ಧ ಮಾಡಿದ್ರು. ಹೌದ್ರಿಪ್ಪ ಹೌದು. ದಶಕಂಠ 10 ತಲೆ ಇದ್ದಂತ ರಾವಣಗ ಮರ್ದನ ಮಾಡಿದ್ರು. ನೆಲಕ್ಕೆ ಬಿದ್ದ. ಹಾ ಹಾ. ಯಾವ? ಯಾರಿಪ್ಪ? ರಾವಣ. ಹೌದು. ಜಯ ಯಾರಿಗಾಯ್ತು? ರಾಮಪ್ರಭುಗ ಜಯ ಇತ್ತು. ಲಕ್ಷ್ಮಣ ತಿಳ್ಕೊಂಡ. ಏನಂತಿಪ್ಪ? ಇಡೀ ಬ್ರಹ್ಮಾಂಡದಾಗ ಶಕ್ತಿಶಾಲಿ ನಮ್ಮ ಅಣ್ಣದಾನ ಪ್ರಭು ರಾಮಚಂದ್ರ. ಹೌದು ಹೌದು. ನೋಡ್ರಿ, ಲಕ್ಷ್ಯ ಇಡ್ರಿ. ಹಾ ಹಾ. ಪ್ರಭು ರಾಮಚಂದ್ರ ಇಡೀ ಬ್ರಹ್ಮಾಂಡದೊಳಗೆ ಶಕ್ತಿಶಾಲಿ ಅನ. ಹೌದು. ಈ ಯುದ್ಧ ಆಗ್ಬೇಕು, ದಶಕಂಠ ರಾವಣಗ ಮೆಟ್ಟಿ ತುಳಿಬೇಕು, ದಶಕಂಠ ರಾವಣಗ ನೆಲಪಾಲ ಹೋಗಿಬೇಕಂದ್ರ ನನ್ನ ಅಣ್ಣನ ಅರ್ಧ ಕಿರ್ಲಿ, ನನ್ನ ಶಕ್ತಿದಿಂದ ಜಯ ಆಯ್ತು, ನಂದೇ ತಾಕತ್ತದ ಅಂತೇಳಿ ಸೂಕ್ಷ್ಮ ಅಹಂಕಾರ ಬಂದಿತ್ತು ಲಕ್ಷ್ಮಣನಲ್ಲಿ. ಹೌದಪ್ಪ ಹೌದು. ಯಾರಲ್ಲಿ ಬಂದದ? ಲಕ್ಷ್ಮಣನಲ್ಲಿ ಬಂದದಪ್ಪ. ಲಕ್ಷ್ಮಣನಲ್ಲಿ ಸೂಕ್ಷ್ಮ ಅಹಂಕಾರ ಬಂದದ. ಹಾ ಹಾ. ಲಕ್ಷ್ಮಣನಲ್ಲಿ ಸೂಕ್ಷ್ಮ ಅಹಂಕಾರ ಬಂದುದು ಅಣ್ಣ ರಾಮಪ್ರಭು ತಿಳ್ಕೊಂಡ. ಏನಂತ್ರಿಪ್ಪ? ಇವನಲ್ಲಿ ಅಹಂಕಾರ ಬತ್ತಲತ್ತೆ ತಿಳ್ಕೊಂಡು ಮುಗುಳದಾಗ ನಕ್ಕ. ಹಾ ಹಾ. ಎಲ್ಲ ಯುದ್ಧ ಆದ ಬಳಿಕ ವಾನರ ಸೈನ್ಯಕ್ಕೆಲ್ಲ ವನದೊಳಗ ನೀವು ನಡ್ರಿ, ವನಕ್ಕೆ ನಾವು ಬರ್ತೇವತ್ತೇಳಿ ಹೂವಿನ ವಿಮಾನದೊಳಗ ಹನುಮಂತಗ ಲಕ್ಷ್ಮಣಗ ಸೀತಾಗ ರಾಮಪ್ರಭು ತಗೊಂಡ ಹೂವಿನ ವಿಮಾನ ಅಂತಲ್ಲಿ ಹೋಗ್ತಿತ್ತು. ಹೌದ್ರಿಪ್ಪ ಹೌದು. ಹೋಗುವ ಸಮಯದಾಗ ಅಂಜನಾದ್ರಿ ಬೆಟ್ಟದೊಳಗ ಹನುಮಂತನ ಮನಿ ಕಾಣಿಸ್ತು. ಯಾರಿಗೆ? ಯಾರಿಗ್ರಿಪ್ಪ? ರಾಮಪ್ರಭುಗ. ಹೌದು ಹೌದು. ತಮ್ಮಗ್ ಹೇಳ್ತಾನ ಲಕ್ಷ್ಮಣ, ಓ ಯುದ್ಧದೊಳಗ ಹನುಮಂತ ಬಹಳ ಕಷ್ಟಪಟ್ಟವದಾನ. ಹೌದು. ಸೀತಾಗ ಮೂಲ ಶೋಧನೆ ಮಾಡಿದವನಿ ಹನುಮಂತನ ಮನಿ ಕಾಣಿಸಲಗತ್ತದ. ಹನುಮಂತನ ತಾಯಿಗೆ ಭೇಟಿಯಾಗಿ ಬರೋನು. ಹೌದಪ್ಪ ಹೌದು. ಯಾಕಾಗಲಿ ಅಣ್ಣ ಅಂದ. ಹೂವಿನ ವಿಮಾನ ತೆಳಗಿಳಿಸಿದ್ರು. ಹೌದ್ರಿಪ್ಪ ಹೌದು. 4 ಮಂದಿ ರಾಮ ಲಕ್ಷ್ಮಣ ಹನುಮಂತ ಸೀತಾ ಎಲ್ಲಿ ಹನುಮಂತನ ಮನೆಗೆ ಹೋಗುತ್ತಾನ. ಮುದುಕಿ ವಯಸ್ಸಾಗಿತ್ತು ಅಂಜನಾದೇವಿದು. ಹಾ ಹಾ. ಬಾಗಿಲು ಮುಚ್ಕೊಂಡೇಳು. ಬಾಗಿಲು ಬಡಿತಾನ ಹನುಮಂತೇವ, ಬಾಗಿಲು ತೆಗಿ ಅಂದ. ಹಾ ಹಾ. ಅಂಜನಾದೇವಿ ಬಾಗಿಲು ತೆಗಿತಾಳ. ಬಾಗಿಲು ತೆಗೆದು ನೋಡುತ್ತಾನ ಪ್ರಭು ರಾಮಚಂದ್ರ ಕಾಣಿಸಲಗತ್ತ. ಮಗನಿಗೆ ಹೇಳತ್ತಾಳ ಹನುಮಂತ, ನನ್ನ ಎದಿ ಹಾಲಿನ ಋಣ ಮುಟ್ಟಿಸಿದೆ ಅಂದಳು. ಹೌದಪ್ಪ ಹೌದು. ಯಾಕೆವ? ಮುಪ್ಪಾವಸ್ಥೆದೊಳಗ ಎಷ್ಟೋ ಮಕ್ಕಳು ತಾಯಿ ತಂದೆಗೆ ತೀರ್ಥಯಾತ್ರಕ್ಕೆ ಹೋಯ್ತಾರ. ಹೌದಾ? ಆದ್ರೆ ಸಾಕ್ಷಾತ್ ಪರಮಾತ್ಮಗ ನನ್ನ ಭೆಟ್ಟಿಗೆ ತಂದೆಲ್ಲ ಹನುಮಂತ, ಇವತ್ತು ನನ್ನ ಎದಿ ಹಾಲಿನ ಋಣ ಮುಟ್ಟಿಸಿದಿ. ಹೌದು. ಎಲ್ಲರಿಗೆ ಒಳಗ್ ಕುಂಡ್ರಿಸಿದಳು. ಹಣ್ಣು ಹಂಪಲ ತಿಳ್ಳು ಕೊಟ್ಟಳು. ಹನುಮಂತ ತಾಯಿ ಕಾಲು ಒತ್ತಿದ್ದ. ಮಗನಿಗೆ ಕೇಳ್ತಾಳ ಅವು ಇದ್ದಂತಕ್ಕೆ ಅಂಜನಾದೇವಿ. ಏನಂತ್ರಿಪ್ಪ? ಹನುಮಂತ, ಸೀತಾದೇವಿಗೆ ಅನ್ನೋ ರಾವಣ ವೈದಿದತ್ತ ಹ್ಯಾಂಗ ಯುದ್ಧ ಮಾಡಿದೆ ಅಂತೇಳಿ ಕೇಳಿದಳು. ಅವಾಗ ಹನುಮಂತ ಏನ್ ಹೇಳ್ತಾನ್ರಿಪ್ಪ? ಏನಿಲ್ಲವಾ, ಶೋಧ ಮಾಡಿ ಬಂದೆವು. ಹೌದು. ಎಲ್ಲ ವಾನರ ಸೈನ್ಯ ನಳ ನೀಳ ಜಾಬುವಂತ ಅಂಗದ ಸುಗ್ರೀವ ಎಲ್ಲರಿಗೆ ತಗೊಂಡು ರಾಮಪ್ರಭು ಲಕ್ಷ್ಮಣ ಯುದ್ಧ ಮಾಡಿ ಹನುಮಂತ ಯಾರಿಗೆ? ರಾವಣಗ ಜಯ ಮಾಡಿದ್ರು. ರಾವಣಗ ನೆಲ ಕೆಡುವುದ್ರು ಅಂದ್ರು. ಹೌದ್ರಿಪ್ಪ ಹೌದು. ಖರೆ ರಾಮ ಲಕ್ಷ್ಮಣಗ ಬಹಳ ಕಷ್ಟ ಇತ್ತು. ಸಿಟ್ಟಿಗೆ ಬಂದಳು ತಾಯಿ. ಚಟ್ನಿ ಎದ್ದಳು. ಏನತ್ರಿಪ್ಪ? ಹನುಮಂತ, ನನ್ನ ಎದಿ ಹಾಲು ಕುಡ್ದವಿದ್ದಿ ಇಟ್ಟು ಶಕ್ತಿಶಾಲಿ ಇದ್ದರು ರಾಮ ಲಕ್ಷ್ಮಣಗ ಇಂಥ ಯಾಳೆ ತಂದಿದೆ ಅಂದ್ರೆ ನಾಚಿಕೆ ಬರ್ಬೇಕು ನಿನ್ನ ಜನ್ಮಕ್ಕಂದಳು ಹೆತ್ತ ತಾಯಿ.
ಅವಾಗ ಹನುಮಂತ ದೇವರು ಏನತ್ತಾನಿಪ್ಪ, ಅವಾಗ ಲಕ್ಷ್ಮಣಂದ ನಿನ್ನ ಮಗನಲ್ಲಿ ಇಟ್ಟು ತಾಕತ್ತದೇನಂದ. ಹೌದು ಹೌದು. ಏ ಲಕ್ಷ್ಮಣ, ಓ ನನ್ನ ಹನುಮಂತನಲ್ಲಿ ತಾಕತ್ತೇನದ ನಿನಗೆ ಗೊತ್ತಿಲ್ಲ ಹಿನ ಅಂದಳಕ್ಕಿ. ಹೌದಪ್ಪ ಹೌದು. ಒಂದು ಗುಡ್ಡದ ಮ್ಯಾಗ ಹೋಗಿ ನಿತ್ತಳು ಯಾರು? ಹನುಮಂತನ ತಾಯಿ. ಹೌದು ಹೌದು. ಗುಡ್ಡದ ಮ್ಯಾಗ ಹೋಗಿ ನಿತ್ತು ತನ್ನ ಎದೆಯಿಂದ ಒಂದೇ ಒಂದು ಕಾಳ, ಒಂದೇ ಒಂದು ಹನಿ ಎದೆ ಹಾಲ ಗುಡ್ಡದ ಮ್ಯಾಗ ಬಿದ್ದರೆ ಗುಡ್ಡ ಪುಡಿ ಪುಡಿ ಆಗ್ಯದತ್ತ ಬಂಧುಗಳೇ. ಅಂಜನಾದೇವಿ ಎದೆ ಹಾಲಿನಿಂದ ಗುಡ್ಡ ಪುಡಿ ಪುಡಿ ಆಗ್ಯದತ್ತ. ಲಕ್ಷ್ಮಣಗೆ ಹೇಳುತ್ತಾಳೆ ಯಾರು? ಅಂಜನಾದೇವಿ. ಏನತ್ರಿಪ್ಪ? ಏ ಲಕ್ಷ್ಮಣ, ಓ ನಂದು ಒಂದೇ ಒಂದು ಎದೆ ಹಾಲ, ಒಂದೇ ಒಂದು ಎದೆ ಹಾಲ ಒಂದು ಹನಿ ಗುಡ್ಡದ ಮ್ಯಾಗ ಬಿದ್ದರೆ ಗುಡ್ಡ ಪುಡಿ ಪುಡಿ ಆಗ್ಯದಂದ್ರ ಎಷ್ಟೋ ಎದೆ ಹಾಲ ಕುಡ್ದಂತ ನನ್ನ ಮಗ ಹನುಮಂತನ ಬರೀ ತಾಕತ್ತೆಟ್ಟಿದ್ದಿರ್ಬೇಕೋ ವಿಚಾರ ಮಾಡತ್ ಹೇಳತ್ತಾಳ. ಹೌದಪ್ಪ ಹೌದು. ಅವಾಗ ಹನುಮಂತಂದ ಯಾವ ಓ ಪ್ರಭುನ ಆಜ್ಞೆಗೆ ಸೀತಾಗ ಬರೇ ಶೋಧ ಮಾಡಿ ಬಾ ಅಂತೇಳಿ. ಹೌದಪ್ಪ ಹೌದು. ಸೀತಾದೇವಿಗೆ ತಗೊಂಡು ಬಾ ಅಂದ್ರೆ ಒಂದು ಕ್ಷಣದಾಗ ಇಡೀ ಲಂಕಾ ಪಟ್ಟಣ ಸುಟ್ಟು ಭಸ್ಮ ಮಾಡಿ ಸೀತಾದೇವಿಗೆ ತರ್ತಿದ ಕರೆ ಪ್ರಭು ನನ್ನ ರಾಮ ಪ್ರಭು ಬರೇ ನೋಡಿ ಬಾ ಅಂತ ಹೇಳಿ ಅನ್ನ. ಹೌದಪ್ಪ ಹೌದು. ಅದಕ್ಕೆ ಜಗತ್ತದಾಗ ಒಂದು ತಾಯಿ ಎದಿ ಹಾಲಿನಾಗಿದ್ದುದು ತಾಕತ್ತದ ಬಂಧುಗಳೇ. ಇವತ್ತಿನ ದಿವಸ ಏನ್ರಿಪ್ಪ? ಎರಡು ಅನುಭಾವಿ ಕಲಾವಿದರು ಬಂದಾರಲ್ರಿಪ್ಪ. ಮದ ತುಂಬುದಾನಿ. ಹೌದು. ಮದ ತುಂಬುದಂದ್ರ ಜ್ಞಾನದ ಮದ ತುಂಬುದಾನಿ ನಿಮ್ಮೂರ ತನ ಬಂದಾವ ಅಂದ್ರ ಜ್ಞಾನ ಯಾರಲ್ಲಿ ಎಟ್ಟದ ಬರೇ ತಕಡಿ ಕೈಯಾಗಿ ಹಿಡಿದು ನೀವು ಕೂತ್ ಇವತ್ತು ಪರೀಕ್ಷೆ ಮಾಡ್ಬೇಕಾಗ್ಯದ, ತೂಕ ಮಾಡ್ಬೇಕಾಗ್ಯದ. ಯಾಕಂದ್ರೆ ನಮ್ಮ ಒಡೆಯರು ಬಹಳ ದಿವಸ ಆಯ್ತು, ನಾವು ಒಂದು 8-10 ವರ್ಷ ಆಯ್ತು ಈ ಊರಿಗೆ ಬಂದು ಅಡಿಕೆ ಮಾಡಿ ಹೋಗಿದ್ದೇವು. ಹೌದ್ರಿಪ್ಪ ಹೌದು. ಯಾಕ್ರಿ ಅಮ್ಮ ನೋಡ್ಯಾರ? ಹೌದು. ಅದಕ್ಕೆ ಹೊಳ್ಳಿ ಯಾನೋ ಅಮಶುದ್ಧ ಮುತ್ತೆ ನನ್ನ ಪೀರು ಸಾಬನ ಪುಣ್ಯ, ನನ್ನ ಮಹಾಳಿಂಗರಾಯ ಬೀರದೇವರ ಪುಣ್ಯ ಹೊಳ್ಳಿ ಇಂಥ ಸೇವಾ ಸಿಕ್ಕದಂದ್ರೆ ಇದು ಒಂದೇ ಜನ್ಮದಲ್ಲ, ನಂದು ಬಹುಜನ್ಮದ ಪುಣ್ಯದ. ಇವತ್ತು ಈ ಸತ್ಯ ಸಂಘ ಕೈ ಮಾಡಿ ಕರೆದ ಬಂದ. ಹೌದಪ್ಪ ಹೌದು ಹೌದು. ಅದಕ್ಕೆ ಬಾಳೇನು ಮಾತಾಡಲಾರ್ದೆ ಯಥಾ ಪ್ರಕಾರ ನಮ್ಮ ಬೌದ್ಯಾಳ ಕಲಾವಿದರು ತಮಗೆಲ್ಲ ವಿಷಯ ಏನ್ ನಡೆದ ಗೊತ್ತಿಲ್ಲ, ಆ ವಿಷಯ ತಕ್ಕ ತಾವು ಮುಂದುವರಿತಾರ. ಹೌದು. ಈ ಒಂದು 2 ಮಾತು ಕೇಳಿ ಈ ತತ್ವಜ್ಞಾನಿಗಳು ಕಲಾಕಾಣಿಕೆ ಕೊಟ್ಟಾರ. ನಮ್ಮ ಅಮೋಘ ಸಿದ್ದೇಶ್ವರ ಗದಿಗೆ ಒಡೆಯ